ಇನ್ನು ದೇಶದ ಜನರಿಗೆ ಗುಡ್ ನ್ಯೂಸ್ ಹೊಂದಿದೆ. ಅಂದರೆ ಈ ಬೆಲೆ ಏರಿಕೆ ಮಧ್ಯೆ ದೇಶದ ಜನರಿಗೆ ಈಗ ಗುಡ್ ನ್ಯೂಸ್ ನಿಜಕ್ಕೂ ಜನರಿಗೆ ಸಿಗ್ತದ. ಯಾಕಂದರೆ LPG ದರ ಇಳಿಕೆಗೆ ಈಗ ಕೇಂದ್ರ ಸರ್ಕಾರ ಮುಂದಾಯಿತು. ಕೇಂದ್ರ ಸರ್ಕಾರ ಈಗೇನೋ ಮುಂದಾಗಿದೆ, ಆದರೆ ಗ್ರಾಹಕರಿಗೆ ಏನು ಅನುಕೂಲ? ಬೆಲೆ ಏರಿಕೆ ಮಧ್ಯೆ ದೇಶದ ಜನರಿಗೆ ಈಗ ಗುಡ್ ನ್ಯೂಸ್ ಸಿಗುತ್ತಾ? LPG ದರ ಇಳಿಕೆಗೆ ಕೇಂದ್ರ ಸರ್ಕಾರ ಮುಂದಾಯ್ತಾ? ಹಾಗಾದರೆ ಅದರಲ್ಲಿ ಸ್ಪೆಷಲಿ ಗೃಹ ಬಳಕೆ ಸಿಲಿಂಡರ್ಗೆ ಸಬ್ಸಿಡಿ ನೀಡುವ ಬಗ್ಗೆ ಈಗ ಕೇಂದ್ರ ಸರ್ಕಾರ ಸುಳಿವು ಕೊಟ್ಟಂತೆ ಕಾಣಿಸ್ತಾ ಇದೆ. 700 ರೂಪಾಯಿ ಗ್ಯಾಸ್ ರೇಟ್ ಇಳಿಕೆ ಮಾಡೋ ಬಗ್ಗೆ ಚರ್ಚೆ ಆಗ್ತಾ ಇದೆ. ಗ್ಯಾಸ್ ರೇಟ್ ಈಗ ಗಗನಕ್ಕೇರಿದೆ. ಮಧ್ಯಪ್ರಾಚ್ಯ ಯುದ್ಧದಿಂದ 944 ರೂಪಾಯಿಗೆ ಏರಿಕೆಯಾಗಿತ್ತು ರೇಟು. ದರ ಇಳಿಕೆ ಮಾಡುವ ಬಗ್ಗೆ ಕೇಂದ್ರದಿಂದ ಈಗ ನಿರ್ಧಾರ ಮಾಡಿದಂತೆ ಕಾಣಿಸ್ತಾ ಇದೆ. ಈಗ ಮಧ್ಯಪ್ರಾಚ್ಯದ ಯುದ್ಧದಿಂದ ಏನೆಲ್ಲ ಎಫೆಕ್ಟ್ ಆಯಿತು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು. ಅದು ಜಾಗತಿಕವಾಗಿ ಸಮಸ್ಯೆ ಆಗಿದೆ. ಅದು 90% ನಾವು ಹಾರ್ಮೋಸ್ನಿಂದನೇ ನಾವು ಸಿಲಿಂಡ್ರು ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳನ್ನು ತರಿಸ್ಕೊಳ್ತೀವಿ. ಹಾಗಾಗಿ ಅಮೇರಿಕ ಇಸ್ರೇಲ್ ಜಂಟಿ ದಾಳಿ ಮಾಡಿರೋದ್ರಿಂದ ಇರಾನ್ನಲ್ಲಿ ಹಾರ್ಮೋಸ್ನ ಬಂದ್ ಮಾಡ್ತು. ಆ ಬಂದ್ ಆದ ನಂತರ ನಮ್ಮ ದೇಶಕ್ಕೂ ಕೂಡ ಗ್ಯಾಸ್ ಮತ್ತು ಪೆಟ್ರೋಲ್ ಡೀಸೆಲ್ ಬರೋದು ವಿಳಂಬ ಆಯಿತು. ಬಂದರೂ ಅದು ದುಪ್ಪಟ್ಟು ಬೆಲೆ ಕೊಟ್ಟು ನಾವು ಕೊಂಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಆಯಿತು. ಹಾಗಾಗಿ ಆಟೋಮೆಟಿಕಲಿ ಕೇಂದ್ರ ಸರ್ಕಾರ ರೇಟನ್ನು ಜಾಸ್ತಿ ಮಾಡ್ತು. ಈಗ ರೇಟನ್ನು ಇಳಿಸುವ ಬಗ್ಗೆ ಕೇಂದ್ರ ಸರ್ಕಾರ ಮನಸ್ಸು ಮಾಡಿದೆಯಾ? ಮನಸ್ಸು ಮಾಡಿದರೆ ಅದು ಯಾವಾಗಿನಿಂದ ರೇಟ್ ಕಮ್ಮಿ ಆಗ್ತದೆ? ಇವೆಲ್ಲವೂ ಕೂಡ ಸಾಕಷ್ಟು ಈಗ ಚರ್ಚೆ ಆಗ್ತಾ ಇರುವಂಥ ವಿಚಾರ. ಯಾಕಂದರೆ 944 ರೂಪಾಯಿಗೆ ಏರಿಕೆ ಆಗಿತ್ತು ರೇಟು. ಈಗ ದರ ಇಳಿಕೆ ಮಾಡೋ ಬಗ್ಗೆ ಕೇಂದ್ರ ಏನೋ ನಿರ್ಧಾರ ಮಾಡಿದೆ. ಯಾವಾಗ ಕಮ್ಮಿ ಆಗುತ್ತೆ ಅಂತ ಜನನೂ ಕೂಡ ಈಗ ಕಾಯ್ತಾ ಇದ್ದಾರೆ. ಕೇವಲ ಗ್ಯಾಸ್ ಅಷ್ಟೇ ಅಲ್ಲ, ಪೆಟ್ರೋಲ್ ಡೀಸೆಲ್ ಬೆಲೆನೂ ಕೂಡ ಕಮ್ಮಿ ಆಗಲಿ ಅಂತಲೇ ಜನ ಬಯಸ್ತಾ ಇರುವಂಥದ್ದು. ಸಹಜವಾಗಿ ಒಂದು ಸಲ ರೇಟ್ ಜಾಸ್ತಿ ಆದಮೇಲೆ ಮತ್ತೆ ಇಳಿಕೆ ಮಾಡಿದರೆ ಆ ಇಳಿಕೆ ಆಗಿದ್ದಕ್ಕೆ ಸಂಬಂಧಪಟ್ಟಂಗೆ ಅದೇ ರೇಟ್ ತಗೊಳ್ಬೇಕಲ್ವಾ? ಆದರೆ ಆ ರೇಟು ನೀವು ಇಳಿಕೆ ಮಾಡಿದರೂ ಕೂಡ ಆ ವಸ್ತುವಿನ ಬೆಲೆ ಹಾಗೆ ಇರ್ತದಲ್ಲ, ಯಾಕೆ ಅಂತ ಜನ ಪ್ರಶ್ನೆ ಮಾಡ್ತಾರೆ. ಈಗ ಹೋಟೆಲಲ್ಲಿ ಗ್ಯಾಸ್ ರೇಟ್ ಜಾಸ್ತಿ ಆಯಿತು. ಒಂದು ಕಾಫಿಗೆ ಒಂದು 20 ರೂಪಾಯಿ ದುಡ್ಡಿದ್ರೆ ಗ್ಯಾಸ್ ಬೆಲೆ ಕಮ್ಮಿ ಆದರೆ ಆ ಕಾಫಿಗೆ ಅಷ್ಟೇ ರೇಟ್ ಇರ್ತದೆ. ಇದು ಜನಸಾಮಾನ್ಯರು ಮಾಡ್ತಾ ಇರುವಂಥ ಪ್ರಶ್ನೆ. ಹಾಗಾಗಿ ಗ್ಯಾಸ್ ರೇಟ್ ಕಮ್ಮಿ ಆದರೆ ದೇಶದ ಜನರಿಗೆ ಒಂದು ಕೇಂದ್ರ ಸರ್ಕಾರ ಕೊಡ್ತಾ ಇರುವಂತಹ ಒಂದು ದೊಡ್ಡ ಕೊಡುಗೆ ಅಂತಲೇ ಹೇಳ್ಬೋದು ಈ ಸಂದರ್ಭದಲ್ಲಿ.